ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸ ಹೈ ವೋಲ್ಟೇಜ್ ಚರ್ಚೆ ಶುರುವಾಗಿದೆ. ಹೌದು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳು ಕಳೆದ ಬಳಿಕ ನಡೆದಂತಹ ಸಂಪುಟ ವಿಸ್ತರಣೆಯಲ್ಲಿ ಬರೋಬ್ಬರಿ 19 ಜನ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆದ್ರೆ ಈ ಲಿಸ್ಟ್ ನಲ್ಲಿ ಮಹಿಳೆಯರಿಗೆ ಜಸ್ಟ್ ಒಂದೇ ಒಂದು ಸೀಟು ಕೂಡ ಸಿಕ್ಕಿಲ್ಲ ಅನ್ನೋ ದೊಡ್ಡ ಆಕ್ರೋಶ ಈಗ ಮತ್ತೆ ಭುಗಿಲೆದ್ದಿದೆ. ಈಗ ಇರೋದು ಜಸ್ಟ್ ಒಂದೇ ಒಂದು ಖಾಲಿ ಸಚಿವ ಸ್ಥಾನ. ಆದ್ರೆ ಆ ಒಂದೇ ಒಂದು ಕುರ್ಚಿಗಾಗಿ ಕಾಂಗ್ರೆಸ್ ಪಾಳೆಯದ ಲೇಡೀಸ್ ನಾಯಕಿಯರ ಈಗ ಇರೋದು ಜಸ್ಟ್ ಒಂದೇ ಒಂದು ಖಾಲಿ ಸಚಿವ ಸ್ಥಾನ. ಆದ್ರೆ ಆ ಒಂದೇ ಒಂದು ಕುರ್ಚಿಗಾಗಿ ಕಾಂಗ್ರೆಸ್ ಪಾಳೆಯದ ಲೇಡೀಸ್ ನಾಯಕಿಯರ ನಡುವೆ ಅಸಲಿ ಮಹಾಯುದ್ಧವೇ ಶುರುವಾಗಿದೆ. ಉಮಾಶ್ರೀ, ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಗಾಯತ್ರಿ ಶಾಂತೇಗೌಡ ಹಾಗೂ ಅನ್ನಪೂರ್ಣ ತುಕಾರಾಂ ಹೀಗೆ ಸಾಲು ಸಾಲು ನಾಯಕಿಯರು ಈ ಒಂದೇ ಒಂದು ಸೀಟಿಗಾಗಿ ಸಖತ್ ಹರಸಾಹಸ ಕೂಡ ಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಮುಖ್ಯವಾಗಿ ಹಿರಿಯ ನಾಯಕಿ ಉಮಾಶ್ರೀ ಪರ ಸ್ವತಃ ಸಿದ್ದರಾಮಯ್ಯ ಅವರೇ ಅಖಾಡಕ್ಕೆ ಇಳಿದು ಬ್ಯಾಟಿಂಗ್ ಅನ್ನ ಬೀಸಿದ್ದಾರಂತೆ. ನನಗೆ ಮಂತ್ರಿಗಿರಿ ಕೊಡಿ ಅಂತ ನಾನೇ ಖುದ್ದಾಗಿ ಹೈಕಮಾಂಡ್ ಮುಂದೆ ಮನವಿಯನ್ನ ಮಾಡಿದ್ದೀನಿ. ಪಕ್ಷ ನನಗೆ ನ್ಯಾಯ ಕೊಡಿಸುತ್ತೆ ಅಂತ ಉಮಾಶ್ರೀ ಕೂಡ ಓಪನ್ ಆಗಿ ಹೇಳಿದ್ದಾರೆ. ಇನ್ನು ಮತ್ತೊಂದೆಡೆ ಮಂತ್ರಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಕುಗ್ಗದಂತಹ ಲೇಡಿ ಟೈಗರ್ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರವಾಗಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ದೌಡಾಯಿಸಿಬಿಟ್ಟಿದ್ದಾರೆ. ಮಹಿಳಾ ಕೋಟಾದಡಿ ನನಗೆ ಮಂತ್ರಿ ಮಾಡಿ ಅಂತ ಹೈಕಮಾಂಡ್ಗೆ ನೀವು ರೆಫರೆನ್ಸ್ ಕೊಡಿ ಅಂತ ಸಿದ್ದರಾಮಯ್ಯ ಅವರ ಬಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಶತ ಪ್ರಯತ್ನವನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಲಿಸ್ಟ್ ನಲ್ಲಿದ್ದು ಕೊನೆ ಕ್ಷಣದಲ್ಲಿ ಕೈ ತಪ್ಪಿದಂತಹ ನೋವಿನಲ್ಲಿರೋ ಎಂಎಲ್ಸಿ ಗಾಯತ್ರಿ ಇದೆಲ್ಲದರ ಜೊತೆಗೆ ಲಿಸ್ಟ್ ನಲ್ಲಿದ್ದು ಕೊನೆ ಕ್ಷಣದಲ್ಲಿ ಕೈ ತಪ್ಪಿದ ನೋವಿನಲ್ಲಿರೋ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸತತ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಹಾಗೇನೆ ಯುವ ನಾಯಕಿ ನಯನಾ ಮೋಟಮ್ಮ ದೆಹಲಿಗೆ ಹೋಗಿ ದೇವಸ್ಥಾನ ಹಾಗೂ ಹೈಕಮಾಂಡ್ ಮನೆಯನ್ನ ಸುತ್ತಿ ಬಂದಿದ್ರೆ, ಶಾಸಕಿ ಅನ್ನಪೂರ್ಣ ಕೂಡ ಸಿಎಂ ಬಳಿ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಅಂಶ ಕೂಡ ಬೆಳಕಿಗೆ ಬಂದಿದೆ. ಎಸ್, ಡಿಕೆಶಿ ಸಂಪುಟ ಸೇರುವ ಆ ಕೊನೆಯ ಲಕ್ಕಿ ನಾಯಕಿ ಯಾರು? ಹೈಕಮಾಂಡ್ ಯಾರ ಒಡಲಿಗೆ ಮಂತ್ರಿಗಿರಿ ಕಿರೀಟವನ್ನ ತೊಡಿಸುತ್ತೆ ಅನ್ನೋದು ಇಷ್ಟರಲ್ಲೇ ಗೊತ್ತಾಗಲಿದೆ.